ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಪ್ರಸಿದ್ಧಿಯಾದಂಥ ಒಂದು ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡುವ, ಎಂಜಾಯ್ ಮಾಡುವ. ಕರ್ನಾಟಕದಲ್ಲಿ ಪ್ರಸಿದ್ಧ ಆದಂಥ ಜಾಗ ಇವತ್ತು ಕಳಸಕ್ಕೆ ಕರೆದುಕೊಂಡು ಹೋಗ್ತೀನಿ. ಕಳಸ ಎಲ್ಲರೂ ಕೂಡ ನೀವು ಕೇಳಿದ್ದೀರಿ. ಇದು ಕರ್ನಾಟಕದಲ್ಲಿ ಪ್ರಸಿದ್ಧಿಯಾದಂಥ ಒಂದು ಜಾಗ. ಪ್ರತಿ ದಿನ ಕೂಡ ಅಲ್ಲಿ ಟೂರಿಸ್ಟ್ ಯಾವಾಗಲೂ ಕೂಡ ಇರ್ತಾರೆ. ಆದರೆ ಈ ಕಳಸದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ, ಮಲೆನಾಡು. ಹಾಗೆ ಕೂಡ ಇಲ್ಲಿ 30ರಷ್ಟು ಕಾಫಿ ಕೂಡ ಬೆಳೀತಾರೆ, ಟೀ ಕೂಡ ಬೆಳೀತಾರೆ. ಆದರೆ ಇಲ್ಲಿ ಬೆಳೆಯುವಂಥ ಕಾಫಿ ಮತ್ತು ಟೀ ದೇಶ ವಿದೇಶಗಳಿಗೆ ರಫ್ತು ಕೂಡ ಮಾಡ್ತಾರೆ. ನಾವು ಯಾವಾಗಲೂ ಕೂಡ ಬೆಳಗ್ಗೆ ಎದ್ದರೆ ಮತ್ತು ಸಂಜೆ ಆದರೆ ಪ್ರತಿದಿನ ನಾವು ಕಾಫಿ ಮತ್ತು ಟೀನ ಯಾವಾಗಲೂ ಕೂಡ ಸೇವಿಸ್ತಾ ಇರ್ತೀವಿ, ಅಂದರೆ ಕುಡಿತಾ ಇರ್ತೀವಿ. ಈಗ ನೀವು ನೋಡ್ಬೋದು, ಇದು ಕಳಸದ ಸಿಟಿ ಮಾತ್ರ ಒಂಥರ ಕೂಲಾಗಿದೆ. ಯಾವುದೇ ಒಂಥರ ಶಬ್ದವಿಲ್ಲದ ಹಾಗೆ ನಾವು ಸಿಟಿಯಲ್ಲಿ ನೀವು ನೋಡ್ಬೋದು, ಈ ಟ್ರಾಫಿಕ್ ಆಗಲಿ ಏನೇ ಆಗಲಿ. ಆದರೆ ಈ ಸಿಟಿ ಮಾತ್ರ ಹೆವಿ ಕೂಲಾಗಿದೆ. ಯಾವುದೇ ನಮ್ಗೆ ಅಲ್ಲಿಗೆ ಹೋದಾಗ ಅನಿಸ್ತು, ಎಂಥ ಒಳ್ಳೆ ಜಾಗಕ್ಕೆ ಬಂದಿದ್ವಿ, ಸ್ವರ್ಗ ಅಂದರೆ ಸ್ವರ್ಗ. ಮಾತ್ರ ಎರಡು ಕಣ್ಣು ಕೂಡ ಸಾಕಾಗಲ್ಲ ನೋಡಲಿಕ್ಕೆ ಕಳಸನ, ಅಷ್ಟು ಸುಂದರವಾಗಿರುವಂಥ ಜಾಗ. ಈಗ ನಾನು ಕಳಸದಲ್ಲಿ ಒಂದು ಟೀ ಎಸ್ಟೇಟ್ಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಅದ್ರ ಬಗ್ಗೆ ಒಂದು ಚೂರು ಸಹ ಗೊತ್ತಿಲ್ಲ. ಗೊತ್ತಿದ್ದವರು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಬನ್ನಿ ನಿಮಗೆ ಟೀ ಎಸ್ಟೇಟ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ನೀವು ನೋಡ್ಬೋದು, ಅಲ್ಲಿ ದೂರದಲ್ಲಿ ಕಾಣುತ್ತದಲ್ಲ ಟೀ ಎಸ್ಟೇಟ್ಗಳು. ಅಲ್ಲಿ ಕಾಫಿ ಮತ್ತು ಟೀಗಳನ್ನ ಬೆಳೆಯುವಂಥ ಗಿಡಗಳು ತುಂಬ ನೀವು ನೋಡ್ಬೋದು. ಆ ರೋಡುಗಳು ಅಲ್ಲಿ ಮಾತ್ರ ನಮ್ಮ ಹಳ್ಳಿ ಸೈಡ್ ರೋಡ್ಗಳು ತುಂಬಾ ಹಾಳಾಗಿರುತ್ತೆ. ಅಲ್ಲಿ ನೀವು ನೋಡ್ಬೋದು, ರೋಡು ಯಾವುದೇ ಒಂದು ಗುಂಡಿ ಕೂಡ ಇಲ್ಲ. ಆದರೆ ವರ್ಷದಲ್ಲಿ 6 ತಿಂಗಳು ಪ್ರತಿ ಮಳೆ ಇದ್ದೇ ಇರುತ್ತೆ. ಇಲ್ಲಿ ಮಳೆಗಾಲ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ನಮ್ಮ ಸೈಡ್ ಚೂರು ಮಳೆ ಬಂದರೆ ಸಾಕು, ರೋಡೆಲ್ಲ ಹಾಳು. ಆದರೆ ಇಲ್ಲಿ ವರ್ಷದಲ್ಲಿ ಅರ್ಧ ವರ್ಷ ಮಳೆ ಇದ್ದೇ ಇರುತ್ತೆ ಇಲ್ಲಿ. ಈಗ ನೀವು ನೋಡ್ಬೋದು ಕಾಫಿ ಎಸ್ಟೇಟ್ನ. ಈ ದೂರದಲ್ಲಿ ನಿಮಗೊಂದು ಟೆಂಪಲ್ ಕಾಣುತ್ತೆ. ಆ ಟೆಂಪಲ್ ಹೆಸರು ಬಂದು ಶ್ರೀ ವಿನಾಯಕ ಟೆಂಪಲ್ಲು. ಹಾಗೆ ಇಲ್ಲೊಂದು ಕಾಫಿ ಮತ್ತು ಟೀ ಮಾಡಿಕೊಡೋ ಒಂದು ಶಾಪ್ ಕೂಡ ಉಂಟು ಇಲ್ಲಿ. ನಾವು ಹೋದಾಗ ತುಂಬ ಜನ ಟೂರಿಸ್ಟ್ ಎಲ್ಲ ಇದ್ದರು. ಹಾಗೆ ಮಳೆ ಇತ್ತು. ಸುಮಾರು ಜನ ಎಲ್ಲೆಲ್ಲಿಂದ ನಾವು ಕೇಳಿದ್ವಿ, ಬೆಂಗಳೂರು ದೂರದಿಂದ ಜನ ಎಲ್ಲ ಬರ್ತಾಯಿದ್ರು. ಈಗ ನಾನು ನಿಮಗೆ ಟೀ ಎಸ್ಟೇಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲೊಂದು ಅಂದರೆ ಟೆಂಪಲ್ಲು. ಇಲ್ಲಿ ಆರ್ಚ್ ಮೇಲೆ ಬರೆದಿದ್ದಾರೆ, ಶ್ರೀ ವಿನಾಯಕ ಟೆಂಪಲ್ ಸಂಸ್ಥೆ ಟೀ ಎಸ್ಟೇಟ್. ನೀವಲ್ಲಿ ನೋಡ್ಬೋದು ಬ್ಲ್ಯಾಕಲ್ಲಿ. ಬನ್ನಿ, ನಿಮಗೆ ಮೇಲೆ ಕರ್ಕೊಂಡು ಹೋಗ್ತೀನಿ. ಅಂದರೆ ತುಂಬ ಜನ ಟೂರಿಸ್ಟ್ ಎಲ್ಲ ಇದ್ದರು. ಮತ್ತು ಅಂದರೆ ಅಲ್ಲಲ್ಲಿ ನಿಂತ್ಕೊಂಡವರು ಪಾಪ ಬರೋದೇ ಅಪರೂಪ ಅಲ್ಲ, ಎಲ್ಲ ಫೋಟೋಶೂಟು ಒಳ್ಳೆ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಳ್ತಾಯಿದ್ರು. ನಾವು ಕೂಡ ವೀಡಿಯೋಸ್ ಎಲ್ಲ ಮಾಡಿ ಎಂಜಾಯ್ ಮಾಡ್ತೀವಿ. ಬನ್ನಿ ಹಾಗೆ ಸುಮಾರು ಮೆಟ್ಲುಗಳು ಹತ್ತಿ ನೀವು ಮೇಲೆ ಬರುವಾಗ ನೀವು ಲೆಫ್ಟ್ ಸೈಡ್ ನೋಡ್ಬೋದು, ತುಂಬ ಕಾಫಿ ಎಸ್ಟೇಟ್ ಎಲ್ಲ ಗಿಡಗಳನ್ನ. ಮತ್ತು ಹಾಗೆ ಮುಂದೆ ಒಂದು ಇಲಿ ಇರುತ್ತೆ ನಿಮಗೆ ಸ್ವಾಗತ ಮಾಡಲಿಕ್ಕೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು, ನಾನಂದರೆ ವೀಡಿಯೋ ಮಾಡ್ಕೊಂಡು ಬರುವಾಗ ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗೆ ಕೇಳ್ತೀವಿ, ಎಂಥ ಮಾರಿ ನೀವು ಬೇಗ ಬರಬೇಕಲ್ಲ ಅಂತ ಕೇಳ್ತಾಯಿದ್ರು. ಇವರೆಲ್ಲ 4 ಜನ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಇವರು. ಮಾತ್ರ ನಾವು ಒಳ್ಳೆ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ವಿ. ಈಗ ನೀವು ನೋಡ್ಬೋದು ಕಾಫಿ ಗಿಡಗಳನ್ನೆಲ್ಲ. ಯಾವಾಗಲೂ ಕೂಡ ಹಸಿರಾಗೇ ಇರುತ್ತಂತೆ. ತುಂಬ ಚೆನ್ನಾಗಿತ್ತು. ಮಾತ್ರ ಎರಡು ಕಣ್ಣು ನೋಡಲಿಕ್ಕೆ ಸಾಕಾಗಲ್ಲ. ತುಂಬ ಬ್ಯೂಟಿಫುಲ್ ಆಗಿ ತುಂಬ ಒಳ್ಳೆ ಎಂಜಾಯ್ ಮಾಡ್ಬೋದು ಕಾಫಿ ಎಸ್ಟೇಟಲ್ಲಿ. ಆದರೆ ಇನ್ನೊಂದು ಜಿಗಣೆ ಮಾತ್ರ ಸಿಕ್ಕಾಪಟ್ಟೆ. ಮಳೆಗಾಲದಲ್ಲಿ ಅವ್ರು ಹೇಳಿದ್ರು, ಮಳೆ ಟೈಮಲ್ಲಿ ಸಿಕ್ಕಾಪಟ್ಟೆ ಜಿಗಣೆ. ಆ ಟೈಮಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಏನಿಲ್ಲ ಅಂತ ಹೇಳಿದ್ರು ಕೂಡ. ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಜನ ಫೋಟೋ ತೆಗೊಳಕ್ಕಾಗಲಿ ವೀಡಿಯೋ ಮಾಡಲಿಕ್ಕಾಗಲಿ
ನಾವು ಕೇಳಿದ್ವಿ ಎಲ್ಲೆಲ್ಲಿಂದ ಬಂದಿರೋ, ತುಂಬ ದೂರಗಳಿಂದೆಲ್ಲ ಬರ್ತಾರೆ. ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಲೈಫ್ನ. ಇರೋದು ಒಂದೇ ಸತಿ ಲೈಫಲ್ವ, ಒಳ್ಳೆ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ. ಹಾಗೆ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದರು, ಹಾಗೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ರು. ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಜಾಸ್ತಿ. ಹಾಂ, ನಾವು ಕೂಡ ಒಳ್ಳೆ ಫ್ರೆಂಡ್ಸ್ ಎಲ್ಲ ಹೋಗಿ ಕಾಫಿ ಎಸ್ಟೇಟ್ ನೋಡ್ಕೊಂಡು ಖುಷಿಯಾಗಿ ಅಲ್ಲಿಗೆ ಹೋದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ತೆಗೆದು ವೀಡಿಯೋ ಎಲ್ಲ ಮಾಡಿಕೊಟ್ಟು, ಯಾವಾಗಲೂ ಎಂಥ ಬರೀ ನಿನ್ನದು ವೀಡಿಯೋ ಮಾಡ್ತಿರ್ತೀಯ, ನಮ್ಮದೆಲ್ಲ ಮಾಡಬೇಕಲ್ಲ ಪಾಪ. ನಮ್ಮ ಫ್ರೆಂಡ್ಸ್ ಎಲ್ಲ ವೀಡಿಯೋ ಮಾಡಿ ಖುಷಿ ಆಯಿತು ನಮ್ಮ ಫ್ರೆಂಡ್ಸ್ಗೆಲ್ಲ. ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಜನ. ಅಲ್ಲಿ ಕೂಡ ಸುಮಾರು ವೆಹಿಕಲ್ಗಳೆಲ್ಲ ರೋಡ್ ಸೈಡಲ್ಲಿ ನಿಂತಂದರೆ ಪಾರ್ಕಿಂಗ್ ಕೂಡ ಇಲ್ಲ ಇಲ್ಲಿ. ಯಾವುದೇ ಕೂಡ ಎಂಟ್ರಿ ಫೀಸ್ ಕೂಡ ಇಲ್ಲ ಇಲ್ಲಿ, ಫ್ರೀ ಎಂಟ್ರಿ. ಮತ್ತು ಇಲ್ಲಿ ಪೇಪರ್ ಹಾಗೆ ವಾಟ್ರ್ ಬಾಟ್ಲು ಇವನ್ನೆಲ್ಲ ತರೋ ಆಗಿಲ್ಲ. ತಂದರೂ ಕೂಡ ಪುನಃ ನಾವು ತೆಗೆದುಕೊಂಡು ಹೋಗಬೇಕು, ಎಲ್ಲಿ ಬೇಕಲ್ಲಿ ಬಿಸಾಡೋಗಿಲ್ಲ. ತುಂಬ ಕ್ಲೀನ್ ಇರೋ ಜಾಗ ಮತ್ತು ಪೀಸ್ಫುಲ್ಲಾಗಿ ಕೂಲಾಗಿರೋದು, ಯಾವುದೇ ಕೂಡ ಗಲಾಟೆ ಎಲ್ಲ ಮಾಡಲಿಕ್ಕಿಲ್ಲ. ಮಾತ್ರ ಒಳ್ಳೆ ಪ್ಲೇಸು. ಈ ಕಡೆ 10 ಕಿಲೋಮೀಟ್ರ್ ಕುದುರೆಮುಖ, ಈ ಕಡೆ 8 ಕಿಲೋಮೀಟ್ರ್ ಕಳಸ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಮಗೆ ಮಾತ್ರ ತುಂಬ ಖುಷಿ, ಎಂಜಾಯ್ ಮಾಡಿದ್ವಿ ನಾವು. ಯಾವಾಗಲೂ ಕೂಡ ಹೋಗ್ಬೇಕು ಅಂದ್ಕೊಳ್ತಿದ್ವಿ. ಈ ಸಾರಿ ಮಾತ್ರ ಕೊನೆಗೂ ಹೋಗಿ ನಾವೊಂದು ಎಂಜಾಯ್ ಮಾಡಿಕೊಂಡು, ನೀವು ನೋಡ್ಬೋದು ಟೆಂಪಲ್ನ, ಇದು ಟೆಂಪಲ್ ಆರ್ಚು. ನಾವು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು ನಮಗೆ. ಆದರೂ ಜನ ಕೂಡ ಭಾಳ ಚೆನ್ನಾಗಿದ್ರು. ಬನ್ನಿ ಕೆಳಗಡೆ ಹೋಗಿ ಒಂದು ಟೀ ಕುಡಿಯುವ. ಇಲ್ಲಿ ಬಂದಮೇಲೆ ಟೀ ಕುಡಿದೇ ಹೋಗಿದ್ರೆ ಕಳ್ಸಕ್ಕೆ ಬಂದು ಕೂಡ ವೇಸ್ಟ್ ಅಲ್ಲ. ಬನ್ನಿ ಕೆಳಗಡೆ ಹೋಗುವ, ಒಂದು ಟೀ ಕುಡಿಯುವ. ನಿಮ್ಗಲ್ಲಿ ಶಾಪ್ ಕಾಣುತ್ತಲ್ಲ, ಗೋಮಾಕಂದ ಹೌಸ್, ಇದೇ ಶಾಪಲ್ಲಿ ಟೀ ಮಾಡಿ ಕೊಡೋದು. ತುಂಬ ಜನ ವೇಟ್ ಮಾಡ್ತಾಯಿದ್ರು ಕೂಡ ಟೀಗೆ. ನಾವು ಕೂಡ ವೇಟ್ ಮಾಡ್ತಾಯಿದ್ವಿ. ಕೊನೆಗೂ ಕೊಟ್ಟರು ನಮಗೆ. ಕೊನೆಗೂ ಒಂದು ಟೀ ತೊಗೊಂಡು ಒಳ್ಳೆ ಪೀಸ್ಫುಲ್ಲು ಕೂಲ್ ಆಗಿರೋ ಜಾಗದಲ್ಲಿ ಕುತ್ಕೊಂಡು ಒಂದು ಎಂಜಾಯ್ ಮಾಡಿಕೊಂಡು, ಟೀ ಕುಡಿಯೋದಂದರೆ ಖುಷಿನೇ ಅಲ್ವಾ. ಟೀ ಯಾರಿಗಿಷ್ಟ ಹೇಳಿ, ಎಲ್ಲರಿಗೂ ಕೂಡ ಟೀ ಇಷ್ಟನೇ. ನೀವು ನೋಡ್ಬೋದು ರೈಡರ್ಸ್ನ. ಕೇಳಿದೆ, ಅಣ್ಣ ಯಾವ ಊರಿಂದ ಬಂದಿದ್ದೀರಾ? ಅವರೆಲ್ಲ ಹೇಳಿದ್ರು, ಬೆಂಗಳೂರಿಂದ ನಾವು ಬಂದಿದ್ದೀವಿ. ಎಷ್ಟು ದಿವಸ ಟ್ರಿಪ್ಪು? 1 ವಾರ ನಾವು ಟ್ರಿಪ್ ಮಾಡ್ತಾಯಿದ್ದೀವಿ. ಈಗ ಚಿಕ್ಕಮಗಳೂರು ಕಂಪ್ಲೀಟ್ ಮಾಡಿ ಕಳಸ ಕಲ್ಕೊಂಡು ಈಗ ನೆಕ್ಸ್ಟ್ ಹೋಗೋದೆ ಅವರು ಕುದುರೆಮುಖ ಕಡೆ ಅಂತೆ. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಒಂದು ಸಾರಿ ವಿಸಿಟ್ ಮಾಡಿ ಕಳ್ಸೋಕ್ಕೆ ಕಾಫಿ ಎಸ್ಟೇಟ್ ನೋಡಿ ಹೇಗಿತ್ತಂತ ವೀಡಿಯೋ ನೋಡಿದ್ಮೇಲೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ ಕಳಿಸಿ. ಹಾಗೆ ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ವೀಡಿಯೋ ನಾನು ಮುಂದೆ ತರ್ತೀನಿ. ಇದ್ರ ಬಗ್ಗೆ ನನಗೆ ಅಷ್ಟು ಸಹ ಗೊತ್ತಿಲ್ಲ, ಆದರೂ ಕೂಡ ನಾನು ಗೊತ್ತಿರೋಷ್ಟು ನಾನು ಮಾತಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನೇನೋ ತಪ್ಪು ಮಾತಾಡಿದರೆ ಕ್ಷಮಿಸಿ, ಓಕೆನಾ. ಹಾಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಕಡೆ ಒಂದು ಸಾರಿ ಬಂದು ವಿಸಿಟ್ ಮಾಡಿ, ಕಾಫಿ ಎಸ್ಟೇಟ್ ನೋಡಿ ಒಳ್ಳೆ ಎಂಜಾಯ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಲವ್ ಯು ಆಲ್, ಬಾಯ್.